ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ ಆಚಾರ್ಯ. ಪ್ರಣಾಮಗಳು ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಣಯ ರಚನಾಶೀಲ ವಪುಷೆ ತಮೋ ಶೇಷಾಂನಾಜಸ್ಪತಿ ಹೃದಯ ದೀಪ್ತಾಯ ಹರಗೆ ಯೇನ ಪ್ರಾದುರಭಾವಿ ಭೂಮಿ ವನಜೇ ವಿಸ್ತಾರಿ ಗೋಸಂತತಿ ಪ್ರಾಬೋಧಿಷ್ಠಿತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸವನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಶಜೇ ಸತ್ಯನ್ನ ವೈಪಾಠಿತೆ ನೈವಾಸ್ತಿ ಪ್ರತಿಪಕ್ಷ ಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಭೆ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ವಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯ ತೀರ್ಥಾಖ್ಯಾನುಪತಿಷ್ಠೇ ಗುರೂನ್ ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಃ ಸರಸೀ ಭುವಿ ಅನುವ್ಯಾಖ್ಯಾನ ನಲಿನೇ ಚಂಚರೀ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಇದುವರೆಗೆ ದೇವರಲ್ಲಿ ಭಕ್ತಿ, ದೇವತೆಗಳಲ್ಲಿ ಭಕ್ತಿ, ಗುರುಗಳಲ್ಲಿ ಭಕ್ತಿ, ಮತ್ತೆ ಮಿಕ್ಕಿದವರಲ್ಲಿ ಏನ್ ಮಾಡ್ಬೇಕು, ಈ ಸಮಾನರಾದವರಲ್ಲಿ ಯಾವ ರೀತಿ, ನಮಗಿಂತ ಚಿಕ್ಕವರಲ್ಲಿ ಯಾವ ರೀತಿ, ನಮಗಿಂತ ದೊಡ್ಡವರಲ್ಲಿ ಹೇಗೆ, ಈ ತರ ಆದರ ಅಂದ್ರೆ ಸ್ನೇಹ, ಇದ್ರ ಬಗ್ಗೆ ಎಲ್ಲ ವಿಸ್ತಾರವಾಗಿ ವಿಷಯಗಳು ಬಂತು. ಅಷ್ಟೇ ಅಲ್ಲ, ಯಾರಾದರೂ ಭಗವಂತನ ವಿಷಯದಲ್ಲಿ ರಾಗಾದಿಗಳನ್ನ ಹೊಂದಿ ದ್ವೇಷವನ್ನ ಮಾಡ್ತಾರೆ ಅಂತಾದ್ರೆ, ಅದೇ ಭಗವಂತನ ಬಗ್ಗೆ ರಾಗ ಅಂದ್ರೆ ಏನೋ ಬೈಯೋದ್ರಲ್ಲಿ ರಾಗ, ದ್ವೇಷ ಮಾಡೋದ್ರಲ್ಲಿ ರಾಗ ಇದಿತ್ತು ಅಂತ ಆದ್ರೆ ಅಂಥ ವ್ಯಕ್ತಿಗೆ ಅಂಧಂತಮಸ್ಸೆ ಗತಿ ಅಂತೆಲ್ಲ ಹೇಳ್ತಾ ಬಂದ್ರು. ಇಷ್ಟಾಗಿ ಮುಂದಿನ ಭಾಗಕ್ಕೆ ಹೋಗೋಣ. ಸ್ವಪಕ್ಷ ಸಾಧನ ಉಪಸಂಹರತಿ ಅಂತ ಈಗ ಹೇಳ್ತಾ ಹೋಗ್ತಾರೆ. ಇದು ಎಷ್ಟೇ ಸುಧಾಮೂಲ ಅಂದ್ರೆ 105ನೆಯ ಸುಧಾಮೂಲ. ಈಗ ಸ್ವಪಕ್ಷ ಸಾಧನ ಉಪಸಂಹರತಿ ಅಂತ ಈ ಅನುವ್ಯಾಖ್ಯಾನ ಶ್ಲೋಕವನ್ನ ನೋಡೋಣ. ತೇನ ಸಂಪ್ರೋಕ್ತ ಗುಣ ಸಂಯುತ ಉಪಾಸೀತ ಹರಿಂ ದೃಷ್ಟ್ವಾ ಮುಕ್ತಿಸ್ತೇನೈವ ಜಾಯತೆ ಅಂತ ಹೇಳಿದ. ಸಂಪ್ರೋಕ್ತ ಗುಣ ಸಂಯುತ ಅಂದ್ರೆ ಇದುವರೆಗೆ ಹೇಳಿದ ಎಲ್ಲಾ ಗುಣಗಳನ್ನ ಅಳವಡಿಸಿಕೊಳ್ಳಿ, ಅದನ್ನೆಲ್ಲ ಸಂಪಾದನೆ ಮಾಡಿ. ಯಾವುದು? ವಿಷಯ ವೈರಾಗ್ಯ, ಭಕ್ತಿ, ಯಮ, ನಿಯಮ, ಇವುಗಳನ್ನೆಲ್ಲ ಒಬ್ಬ ವ್ಯಕ್ತಿ ತನ್ನಲ್ಲಿ ತಾನು ಸಂಪಾದನೆ ಮಾಡಿಕೊಂಡಾಗ ದೇವರ ಧ್ಯಾನ ಮಾಡ್ಲಿಕ್ಕಾಗತ್ತೆ. ಉಪಾಸೀತ, ಉಪಾಸನೆ ಮಾಡ್ಬಹುದು. ಆಮೇಲೆ ಹರಿಂ ದೃಷ್ಟ, ದೇವರ ದರ್ಶನ ಆಗುತ್ತೆ. ಆಗ ಮುಕ್ತಿ ಜಾಯತೆ, ಮುಕ್ತಿ ಸಿಗತ್ತೆ.
ಯಾಕೆಂದ್ರೆ ದೇವರ ದರ್ಶನ ಆದ್ಮೇಲೆ ಅವನ ಕರ್ಮಗಳೆಲ್ಲ ಹೊರಟೋಗುತ್ತೆ. ಅಂದ್ರೆ ಪುಣ್ಯ ಪಾಪ ಎಲ್ಲ ಕರ್ಮಗಳು ಹೋಗುತ್ತೆ. ಆ ಪ್ರಾರಬ್ಧ ಕರ್ಮ ಸ್ವಲ್ಪ ಉಪಮರ್ದ ಆಗಿರುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಅದನ್ನ ಅನುಭವಿಸಿ ಆಮೇಲೆ ಅದನ್ನ ಕಳ್ಕೊಳ್ತಾರೆ. ಹೀಗೆ ಪ್ರಾಕ್ ಸಂಪ್ರೋಕ್ತೈ ಅಂತ ಅದಕ್ಕೆ ಬಿಡಿಸ್ತಾರೆ. ಹಿಂದೆ ಹೇಳಿದ್ದೇನು? ವಿಷಯ ಸಂಸರ್ಗ ವರ್ಜನಾದಿತಿ ಅನೇಕ ಗುಣ. ಹಾಗೆ ಯೋಗಶಾಸ್ತ್ರದಲ್ಲಿ ಬಂದ ಯಮ ನಿಯಮ ಇವುಗಳ ಅನುಷ್ಠಾನ ಇದನ್ನೆಲ್ಲ ಮಾಡಿದಾಗ ಉಪಾಸನೆಯಿಂದ ಹರಿಂ ದೃಷ್ಟ ಕರ್ಮಾಣಿ ಕ್ಷಪಯತಃ, ಕರ್ಮಗಳನ್ನೆಲ್ಲ ಕಳ್ಕೊಂಡ್ಮೇಲೆ ಮುಕ್ತಿರ್ ಜಾಯತೆ, ಮುಕ್ತಿ ಸಿಗತ್ತೆ ಅಂತ. ಯಾಕಂದ್ರೆ ಅಲ್ಲೆಲ್ಲ ಭಗವಂತನ ಅಪರೋಕ್ಷ ಜ್ಞಾನ ಆದ ಕೂಡಲೇ ಈ ಆಗಾಮಿ ಕರ್ಮಗಳ ಸಂಬಂಧ ತಪ್ಪತ್ತೆ. ಅಂದ್ರೆ ಮುಂದೆ ಮಾಡುವಂತ ಯಾವುದೇ ಒಂದು ಕರ್ಮ ಇರ್ಬೋದು, ಅದರ ಲೇಪ ತಟ್ಟಲ್ಲ. ಇನ್ನು ಈಗಾಗಲೇ ಸಂಪಾದನೆ ಮಾಡಿದ ಕರ್ಮ ನಾಶ ಆಗತ್ತೆ. ಸಂಚಿತ ಕರ್ಮನಾಶ, ಆಗಾಮಿ ಕರ್ಮ ಅಲೇಪ ಅಂತ ಹೇಳ್ತಾರೆ. ಇದು ಪ್ರಾರಬ್ಧ ಕರ್ಮ ಮಾತ್ರ ಉಳಿದಿರತ್ತೆ. ಅದನ್ನೆಲ್ಲ ಸ್ವಲ್ಪ ಅನುಭವಿಸಿ ವಿರಜಾ ನದಿ ಸ್ನಾನ ಮಾಡಿ ಲಿಂಗದೇಹ ಭಂಗ ಆಗಿ ಬ್ರಹ್ಮದೇವರ ಜೊತೆಗೆ ಮೋಕ್ಷ ಆಗುತ್ತೆ. ಈ ತರ ಇರೋದು ಪ್ರಕ್ರಿಯೆ. ಆದ್ರಿಂದ ದ್ವೇಷದಿಂದ ಭಕ್ತಿ, ದ್ವೇಷದಿಂದ ಮುಕ್ತಿ ಅನ್ನೋದಿಲ್ಲ. ದೇವರ ಪ್ರಸಾದ ದ್ವೇಷದಿಂದ ಆಗಲ್ಲ, ಅದು ಭಕ್ತಿಯಿಂದಲೇ ದೇವರ ಪ್ರಸಾದ ಆಗೋದು, ಅವನಿಂದಲೇ ಮೋಕ್ಷಾನಂತರ ಅಂತ ಇಷ್ಟು ಬಂತು. ಇಲ್ಲಿವರೆಗೆ ಹಾಗಾದ್ರೆ ಪೂರ್ವ ಪಕ್ಷಿ ಏನ್ ಹೇಳ್ದ? ದೇವರ ಮೇಲೆ ದ್ವೇಷ ಮಾಡಿದ್ರು ಅಂಥವನು ಮುಕ್ತಿ ಪಡಿಬಹುದು ಅಂತ ಪುರಾಣದಲ್ಲಿದೆ ಅಂತ ಒಂದು ಮಾತನ್ನ ಹೇಳ್ದ. ಆದ್ರೆ ಅದನ್ನೆಲ್ಲ ನಿರಾಕರಣೆ ಮಾಡ್ತಾರೆ ಈಗ ಆಚಾರ್ಯರು. ಆ ಶ್ಲೋಕಕ್ಕೆ ಹೋಗೋಣ. ಮುಂದೆ 106ನೇ ಸುಧಾಮೂಲ. ದ್ವೇಷಾತ್ ಯತ್ ಮುಕ್ತಿ ಕಥನಂ ಶ್ರುತಿ ವಾಕ್ಯ ವಿರೋಧಿ ತತ್. ಅಂದ್ರೆ ದ್ವೇಷದಿಂದ ಎಲ್ಲಾದ್ರೂ ಮುಕ್ತಿ ಸಿಗತ್ತೆ ಅಂತ ಪುರಾಣದಲ್ಲಿ ಇದ್ರೆ ಅದೆಲ್ಲ ವೇದ ವಾಕ್ಯ ವಿರುದ್ಧ. ಆ ರೀತಿ ಅದನ್ನ ತಗೊಳ್ಬಾರ್ದು. ಅದನ್ನ ಬೇರೆ ತರ ವ್ಯಾಖ್ಯಾನ ಮಾಡ್ಬೇಕಾಗ ಯಾವ್ದನ್ನ? ಪುರಾಣ ವಾಕ್ಯಗಳನ್ನ. ಅದನ್ನ ವೇದ ವಾಕ್ಯಕ್ಕೆ ವಿರುದ್ಧವಾಗಿ ಪುರಾಣ ಇತ್ತ, ಆಗ ಪುರಾಣ ವಾಕ್ಯದ ಅರ್ಥ ಚೇಂಜ್ ಮಾಡ್ಬೇಕು ಹೊರತು ವೇದ ವಾಕ್ಯನೇ ಅಪ್ರಮಾಣ ಅನ್ಬಿಡೋದಾಗ್ಲಿ, ಅಥವಾ ಪುರಾಣ ವಾಕ್ಯಕ್ಕೆ ಹೀಗೆ ಅರ್ಥ ಅಂತ ನಾನು ಹಠ ಮಾಡ್ತೀನಿ ಅಂತ ಹಾಗೆ ಮಾಡ್ಬಾರ್ದು. ಹಾಗಾದ್ರೆ ವೇದ ವಾಕ್ಯ ಯಾವ್ದದು? ದ್ವೇಷದಿಂದ ಮುಕ್ತಿ ಸಿಗಲ್ಲ, ಭಕ್ತಿಯಿಂದಲೇ ಮುಕ್ತಿ ಸಿಗತ್ತೆ, ಈ ತರ ಎಲ್ಲಾರು ಹೇಳಿದಾರ ಅಂದ್ರೆ ಹೌದು, ಅಲ್ಲಿ ಹೇಳಿದ್ದಾರೆ. ಒಂದ್ ವೇದ ವಾಕ್ಯವನ್ನು ನಿಮಗೆ ಉದಾಹರಣೆ ಕೊಡ್ತೀವಿ ಅಂತ ಮುಂದೆ ಹೇಳ್ತಾರೆ. ಹಾಗಾದ್ರೆ ಯಾವ್ದದು ಅಂದ್ರೆ ಆಚಾರ್ಯರ ಶ್ಲೋಕ. ರಿಪವೋ ಯೇತು ರಾಮಸ್ಯ ವಿಮುಖತ್ವಾತ್ ನಿರಾಮಿಣಃ ಅಭಿದ್ರೋಹ ಪದೇ ನಿತ್ಯಂ ಅಂಧೇ ತಮಸಿ ತೇ ಸ್ಥಿತಾಃ ಹರಿದ್ವಿಷಸ್ತಮೋ ಯಾಂತಿ ಯೇ ಚೈವ ತತಭೇದಿನಃ ತನ್ನಿರ್ಗುಣತ್ವವೇತ್ತಾರಃ ತಸ್ಯ ದೋಷವಿದೋಪಿ ಚ. ಆ ವೇದವಾಕ್ಯದ ಅರ್ಥವನ್ನ ತಿಳಿಸ್ತಾ ಶ್ಲೋಕವನ್ನ ರಚನೆ ಮಾಡಿದ್ದಾರೆ. ಅದಕ್ಕೇನ್ ಅರ್ಥ ಅಂತ ನೋಡೋಣ. ಇಲ್ಲಿ ಈ ಹಿಂದೆ ಒಂದು ಶ್ಲೋಕ ಬಂತು. ದೇವರ ಗುಣಗಳನ್ನ ಸಂಪಾದನೆ ಮಾಡಿ, ದೇವರ ಗುಣಗಳನ್ನ ಅಂತಂದ್ರೆ ದೇವರ ಬಗ್ಗೆ ಸದ್ಭಾವನೆಯನ್ನಿಟ್ಟು ಅಂತ ಒಳ್ಳೆಯ ಗುಣಗಳಿದೆ, ಅದನ್ನೆಲ್ಲ ಸಂಪಾದನೆ ಮಾಡ್ಕೊಂಡ್ಮೇಲೆ ಉಪಾಸನೆ ಮಾಡಿ ದೇವರ ದರ್ಶನ ಮಾಡಿ ಮುಕ್ತಿಯನ್ನು ಪಡಿಬೇಕು ಅಂತ. ಇಲ್ಲಿ ಒಂದು ವ್ಯಾಕರಣದ ಚರ್ಚೆಯನ್ನು ಮಾಡ್ತಾರೆ. ಅದಕ್ಕೆ ಹೋಗಿ ಮತ್ತೆ ಈ ವಿಷಯಕ್ಕೆ ಬರೋಣ. ಅಲ್ಲಿ ದೃಷ್ಟ್ವಾ ಮುಕ್ತಿರ್ ಜಾಯತೆ ಅಂತ ಒಂದು ಮಾತು ಬಂದಿದೆ. ಅಂದ್ರೆ ದೇವರನ್ನ ದೃಷ್ಟ ನೋಡಿ ಮುಕ್ತಿ ಉಂಟಾಗುತ್ತೆ. ಹುಟ್ಟೋದು ಯಾವುದು? ಮುಕ್ತಿ. ನೋಡೋದು ಯಾರು? ಮನುಷ್ಯ. ಬೇರೆ ಬೇರೆ ಆಯ್ತಲ್ಲ. ಅಂದ್ರೆ ದೃಷ್ಟ್ವಾ ಮುಕ್ತಿ ಅಂದ್ರೆ ದೃಷ್ಟ್ವಾ ಕರ್ಮಾಣಿ ಕ್ಷಪಯತಃ ಮುಕ್ತಿ. ಅಂದ್ರೆ ನೋಡಿ ಕರ್ಮಗಳನ್ನ ಕಳ್ಕೊಂಡಿರೋನು ಅವನೊಬ್ರೆ, ಆಮೇಲೆ ಮುಕ್ತಿ ಉಂಟಾಗತ್ತೆ, ಅದು ಬೇರೆ. ಜಾಯತೆ ಮುಕ್ತಿ, ಹುಟ್ಟೋದು ಮುಕ್ತಿ, ನೋಡೋದು ಜೀವ, ಕರ್ಮ ಕಳ್ಕೊಳ್ಳೋದು ಜೀವ. ಆ ಮಧ್ಯಕ್ಕೊಂದು ಕ್ಷಪಯತ ಕರ್ಮನಾಶ ಮಾಡ್ಕೊಳ್ತಾರೆ ಅಂತ ಬಂದಾಗ ವ್ಯಾಕರಣದ ಪ್ರಯೋಗ ಸರಿ ಹೋಗುತ್ತೆ. ಇದಾದ್ರೆ ಹೇಗಾಗುತ್ತೆ? ಸ್ನಾತ್ವಾ ಮುಕ್ತೆ, ಸ್ನಾನ ಮಾಡ್ತಾನೆ ತಿಂತಾನೆ, ಸ್ನಾನ ಮಾಡೋದು ಮತ್ತೊಬ್ಬ, ತಿನ್ನೋದು ಇನ್ನೊಬ್ಬ ಅಂತ ಆಗ್ಬಿಟ್ರೆ ಹಾಗಾಯ್ತಿರ್ಲಿ ಪ್ರಯೋಗ. ಹರಿಯನ್ನ ನೋಡ್ತಾನಂತೆ, ಹುಟ್ಟೋದು ಮುಕ್ತಿ ಅಂತೆ. ಇವನೇನು ಹುಟ್ಟಲ್ಲ, ಯಾಕಂದ್ರೆ ಹುಟ್ಟಿದಾನೆ, ಹರಿ ನೋಡಿದಾನೆ, ಆದ್ರೆ ಉಂಟಾಗೋದು ಮುಕ್ತಿ ಅಂತ. ಹೀಗೆ ಬೇರೆ ಬೇರೆ ಅರ್ಥ ಬರಲ್ಲ. ಇದಷ್ಟೇ ಅಲ್ಲ, ಭೋಗೇನ ಪ್ರಾರಬ್ಧಾನಿ ತದನ್ಯಾನಿ ಜ್ಞಾನ ಅಗ್ನಿನ ನಿರಸ್ಯದೆ ಇತ್ಯರ್ಥ. ಈಗ ನೀವು ಹೇಳಿದ್ರಿ ಸಂಚಿತ ಕರ್ಮಗಳ ನಾಶ ಅದು ದೇವರ ಅಪರೋಕ್ಷ ಜ್ಞಾನದಿಂದ ಆಗತ್ತೆ. ನೋಡಿದ ಕೂಡಲೇ ನಮ್ಮ ಇರುವಂತಹ ಸಂಚಿತ ಕರ್ಮ ಎಲ್ಲ ಹೊರಟೋಗುತ್ತೆ. ಆಗಾಮಿ ಕರ್ಮ, ಮುಂದೆ ಏನೇನ್ ಕರ್ಮ ಮಾಡ್ತೀವಿ ಅದರ ಲೇಪ ಆಗದೆ ಇರೋ ಹಾಗೆ ದೇವರು ದರ್ಶನ ಕೊಟ್ಟು ಅನುಗ್ರಹ ಮಾಡ್ತಾರೆ. ಇನ್ನು ಪ್ರಾರಬ್ಧ ಕರ್ಮದ ಬಗ್ಗೆ ಹೇಗೆ? ಭೋಗೇನ, ಭೋಗದಿಂದ ಅನುಭವಿಸೋದ್ರಿಂದ ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಳ್ಬೇಕು.
ಬೇರೆದೆಲ್ಲ ಹೇಗೆ ಜ್ಞಾನ ಅಗ್ನಿನ ನಿರಸ್ಯತೆ, ಜ್ಞಾನ ಬೆಂಕಿ ಅಂತೆ. ದೇವರ ದರ್ಶನ ಆಯ್ತು, ಅಪರೋಕ್ಷ ಜ್ಞಾನ ಆಯ್ತು ಅಂದ್ರೆ ಅದೊಂದು ಬೆಂಕಿ ತರ. ಬೆಂಕಿಗೆ ಹತ್ತಿಯ ರಾಶಿ ಹಾಕಿದ್ರೆ ಹೇಗ್ ಸುಟ್ಟಾಕತ್ತಲ್ಲ, ಹಾಗೆ ನಮ್ಮ ಪಾಪಗಳನ್ನ ಸುಟ್ಟಾಕತ್ತೆ, ಕರ್ಮಗಳನ್ನ ಅಂತ. ಅದು ಎಲ್ಲಿ ಹೇಳಿದ್ದಾರೆ ಇದನ್ನ ಅಂದ್ರೆ ಹಿಂದೆ ಪರಿಮಳ ಟಿಪ್ಪಣಿಯಲ್ಲಿ ಅದಕ್ಕೆ ಬ್ರಹ್ಮಸೂತ್ರವನ್ನು ಉಲ್ಲೇಖ ಮಾಡ್ತಾರೆ. ಇದನ್ನ 4ನೇ ಅಧ್ಯಾಯದಲ್ಲಿ ನಾವು ಮತ್ತೆ ಕೇಳ್ತೀವಿ ವಿಸ್ತಾರವಾಗಿ. ಓಂ ಭೋಗೇನ ತ್ವಿತರೆ ಅಥ ಕ್ಷಪಯಿತ್ವ ಅಥ ಸಂಪತ್ಸ್ಯತೆ ಅಂತ ಸ್ಪಷ್ಟವಾಗಿ ಬ್ರಹ್ಮಸೂತ್ರದಲ್ಲಿದೆ. ಭೋಗೇನ ತು ಅಂತ ಭೋಗದಿಂದ ನಾಶ ಪ್ರಾರಬ್ಧ ಕರ್ಮಕ್ಕೆ ಅಂತಿದೆ. ಇತರೆ ಕ್ಷಪಯಿತ್ವ ಅಂತ ಹೀಗೆ ಅದನ್ನೆಲ್ಲ ಭೋಗದಿಂದ ಪಾಪ ಕರ್ಮಗಳನ್ನ ನಾಶ ಮಾಡಿಕೊಂಡು ಅಥ ಸಂಪತ್ಸ್ಯತೆ ಆ ಪ್ರಾರಬ್ಧ ಕರ್ಮ ಎಲ್ಲ ಕಳೆದ ಮೇಲೆ ಮುಕ್ತಿಯನ್ನ ಪಡಿತಾನೆ ಅಂತ ಇದೆ. ಇನ್ನು ಇನ್ನೊಂದು ಪ್ರಶ್ನೆ, ಅಲ್ಲ ಯಾರು ಉಪಾಸನೆ ಮಾಡಿ ದೇವರ ದರ್ಶನವನ್ನ ಹೊಂದುತ್ತಾನೋ ಅವನಿಗೆ ಆಗ್ಲೇ ಮುಕ್ತಿನ? ಇಲ್ಲ. ಯಾಕೆ? ತಸ್ಯ ತದೈವ ನಷ್ಟತ್ವ ಆತ ಆಹ. ಅಂದ್ರೆ ಈಗ ದೇವರ ಧ್ಯಾನ ಮಾಡಿದ ಮೇಲೆ ಭಗವಂತನ ಅಪರೋಕ್ಷ ಜ್ಞಾನ ಆಯ್ತು. ಅಪರೋಕ್ಷ ಜ್ಞಾನ ಆದ್ಮೇಲೆ ಅವನು ಕರ್ಮಗಳನ್ನ ಕಳ್ಕೊಂಡು ಮುಕ್ತಿಯನ್ನ ಪಡಿತಾರೆ. ಆದ್ರೆ ಈ ಉಪಾಸನೆ ಮಾಡಿದ ಮೇಲೆ ದೇವರ ದರ್ಶನ ಆದವನಿಗೆ ಸರಿ, ಆದ್ರೆ ಉಪಾಸನೆಯಿಂದ ಮುಕ್ತಿ ಅನ್ನೋದು ಹೇಗೆ? ಯಾಕೆಂದ್ರೆ ಉಪಾಸನೆ ಯಾವಾಗ ಮಾಡಿರ್ತಾನೆ? ಈಗ ಮಾಡಿರ್ತಾನೆ, ಒಂದೆಷ್ಟೋ ಜನ್ಮದಲ್ಲಿ ಧ್ಯಾನ ಮಾಡ್ಕೊಳ್ತಾ ಒಂದು ದಿವಸ ಧ್ಯಾನದಿಂದ ಅವನಿಗೆ ದೇವರ ದರ್ಶನ ಆಗುತ್ತೆ. ಈ ದೇವರ ಜ್ಞಾನ ಎಷ್ಟು ಹೊತ್ತಿರತ್ತೆ ಅಂತ ಅನ್ಕೊಂಡ್ರಿ? ದೇವರ ಜ್ಞಾನ ತುಂಬಾ ಹೊತ್ತಿರಲ್ಲ, ಒಂದ್ಸರಿ ಕಣ್ಣಿಗೆ ಕಾಣ್ತಾರೆ ಅಷ್ಟ್ ಸಾಕ. ಅಂದ್ರೆ ಹೌದು, ಅಷ್ಟಕ್ಕೆ ಅಷ್ಟು ಶಕ್ತಿ ಇದೆ. ಮತ್ತಷ್ಟೇ ಅಲ್ಲ, ಏನ ಉಪಾಸನೆನ ಹರಿದರ್ಶನ ಜಾತ, ಯಾವ ಉಪಾಸನೆಯಿಂದ ದೇವರ ದರ್ಶನ ಆಯ್ತೋ ಅದರಿಂದಲೇ ಮುಕ್ತಿ ಆಗಲ್ಲ. ಯಾಕೆ? ಉಪಾಸನೆ ಹೊರಟೋಗ್ಬಿಟ್ಟಿದ್ಯಲ್ವಾ. ಅಂದ್ರೆ ತಥಾವಿಧೇನೈವ ಉಪಾಸನೇನ, ಅಂದ್ರೆ ಉಪಾಸನೆ ಅಂದ್ರೆ ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ. ಅದೇ ತರ ಉಪಾಸನೆನ ಮುಂದುವರಿಸ್ತಾ ಇರ್ತಾನ ಅವನು, ನಿರಂತರ ಧ್ಯಾನದಲ್ಲೇ ಇರ್ತಾನೆ. ಮಧ್ಯೆ ದೇವರ ದರ್ಶನ ಆಗುತ್ತೆ, ಆಮೇಲೆ ಮುಕ್ತಿ ಪಡಿತಾನೆ ಅನುಗ್ರಹದಿಂದ ಅಂತ ಇಷ್ಟೇ ಅರ್ಥ. ಹೀಗೆ ಈ ಎಲ್ಲ ವಿಷಯಗಳನ್ನು ನೋಡಿ ಈಗ ಆ ವೇದ ಮಂತ್ರಕ್ಕೆ ಬರೋಣ. ವೇದ ಮಂತ್ರ ಯಾವುದು ಅಂದ್ರೆ ಇದಂತೆ ವೇದ ಮಂತ್ರ. ಅದನ್ನ ಜಯತೀರ್ಥರು ಸಂಗ್ರಹ ಮಾಡ್ತಾರೆ. ಅದರ ಅರ್ಥ ನಮಗೆ ಈ ಅನುವ್ಯಾಖ್ಯಾನದಲ್ಲಿ ಸಿಗತ್ತೆ. ಆದ್ರೆ ಆ ನಿಜವಾದ ವೇದ ಮಂತ್ರ ಯಾವುದು ಅನ್ಲಿಕ್ಕೆ ಇದು ಮಾನಸ್ ತೇನೇಭ್ಯೋ ಯೇ ಅಭಿದ್ರುಹಸ್ಪದೇ ನಿರಾಮಿಣೋ ರಿಪವೋ ಅನ್ಯೇಷು ಜಾಗೃತು ಅಂತ. ಇದು ಆ ಮಂತ್ರ. ಈ ಮಂತ್ರದ ಅರ್ಥವನ್ನ ಇಲ್ಲಿ ಅನುವ್ಯಾಖ್ಯಾನದಲ್ಲಿ ಸಂಗ್ರಹ ಮಾಡಿದ್ದಾರೆ. ಹಾಗಾದ್ರೆ ಇದಕ್ಕೆ ಅರ್ಥ ಏನು? ಮಾನಸ್ ತೇನೇಭ್ಯ, ಅಲ್ಲಿ ಈ ಕಳ್ಳರು ಯಾರಿರ್ತಾರೆ ಅಂತ ಕಳ್ಳರಿಗೆಲ್ಲ ನನ್ನನ್ನು ಹಂಚಬೇಡಿ ಅಂತ ವಿದ್ಯಾದೇವತೆ ವಾಯುದೇವರಿಗೆ ಹೇಳ್ತಾ ಇರೋದಂತೆ ಮಾತಿದು. ಮಾನಸ್ ತೇನೇಭ್ಯ ಅಂತ, ನನ್ನನ್ನ ಎಲ್ರಿಗೂ ಹಂಚಬೇಡಿ, ಕಳ್ಳರಿಗೆಲ್ಲ ಹಂಚಬೇಡಿ ಅಂತ. ಅಂದ್ರೆ ಈ ವಿದ್ಯೆಯನ್ನ ಧಾರೆ ಎರಿಬೇಕಾದ್ರೆ ಯೋಗ್ಯತೆ ನೋಡಿ ಹಂಚ್ಬೇಕಂತೆ, ಎಲ್ರಿಗೂ ಹಂಚಬೇಡಿ ಅಂತ. ಎಂತವ್ರಿಗೆ ಹಂಚ್ಬೇಕು? ವೈಷ್ಣವರಾದ್ರೆ ಸಾಕು. ಹೋಗಿ ನಾಸ್ತಿಕರನ್ನ ಕರೆದು ಉಪದೇಶ ಕೊಟ್ರೆ ಅಲ್ಲ, ಉಪದೇಶ ಕೊಡಿದ್ರೆ ಪರಿವರ್ತನೆ ಹೇಗೆ? ಅದಕ್ಕೆ ನಿಜ. ಆದ್ರೆ ವೇದ ವಿದ್ಯೆಯನ್ನು ಉಪದೇಶ ಕೊಡ್ಬೇಕಾದ್ರೆ ವಿಶೇಷವಾಗಿ ಯಾರು ಯೋಗ್ಯರೋ ವೈಷ್ಣವರೋ ಅಂಥವ್ರಿಗೆ ಉಪದೇಶ ಕೊಡ್ಬೇಕು. ಈಗ ತುಂಬಾ ದೇವರ ದ್ರೋಹಿಗಳು ಅಂತಾಗಿದ್ರೆ ಅಂಥವ್ರ ಕರೆದು ಉಪದೇಶ ಕೊಡೋದಲ್ಲ. ಅಂಥವ್ರು ವೇದ ವಿದ್ಯೆ ಅಧಿಕಾರ ಇಲ್ಲ. ಅವರು ತಿದ್ದುಕೊಂಡ್ಮೇಲೆ ಗುಣಗಳನ್ನ, ಅವರು ಭಕ್ತಿಯನ್ನ ಪಡೆದು ಸ್ವಲ್ಪ ಶ್ರದ್ಧಾ ವಿಶ್ವಾಸಗಳನ್ನ ಪಡೆದಿದ್ರೆ ಅಂಥವ್ರಿಗೆ ಉಪದೇಶ, ಇಲ್ಲಾಂದ್ರೆ ಇಲ್ಲ ಅಂತ. ಇದೊಂದು ಮಾತು ಹೇಳ್ತಾರೆ ಇಲ್ಲಿ. ನಿರಾಮಿಣ ಅಂತ ಒಂದು ವೇದದಲ್ಲಿ ಬಂದಿದೆ ಶಬ್ದ, ಅದನ್ನ ಇವರು ಬಿಡಿಸ್ತಾರೆ. ಏನ್ ಬಿಡಿಸ್ತಾರೆ ಅಂದ್ರೆ ವಿರಾಮಿಣ ಅಂದ್ರೆ, ನಿರಾಮಿಣ ಅಂದ್ರೆ ಏನರ್ಥ? ದೇವರಿಗಿಂತ ವಿಮುಖರಾದವರು. ನನಗೆ ದೇವರು ಅಂದ್ರೆ ನನಗ್ ಬೇಡ ಅಂತ ದೇವ್ರ ಕಡೆ ಮುಖಾನೇ ಹಾಕಲ್ಲ, ಬೆನ್ನು ಹಾಕೊಂಡು ಹೋಗೋರು ಅಂತ ಅರ್ಥ. ಅವ್ರಿಗೆ ನಿರಾಮಿಗಳು ಅಂತ ಕರೀತಾರೆ. ಇದಕ್ಕೆ ಹೇಗೆ ಅರ್ಥ ಅಂದ್ರೆ ರಾಮಿ ನಿರಾಮಿ ಅಂತ ಎರಡು ಶಬ್ದ. ರಾಮಿ ಅನ್ನೋ ಶಬ್ದಕ್ಕೆ, ರಾಮ ಅಂದ್ರೆ ಗೊತ್ತು ನಮಗೆ ಶ್ರೀರಾಮಚಂದ್ರ, ಆದ್ರೆ ಈ ವೇದವಾಕ್ಯದಲ್ಲಿ ರಾಮ ಅಂತಂದ್ರೆ ರಮಣ ಅಂತ ತಗೊಬೇಕು, ಅಂದ್ರೆ ವಿಹಾರ. ಯಾರು ವಿಹಾರ ಮಾಡ್ತಾ ಇದ್ದಾರೆ ಅವನಿಗೆ ರಾಮಿ ಅಂತ ಕರೀತಾರೆ. ಹಾಗ ರಾಮಿ ಅಂತಂದ್ರೆ ಯಾರು? ಭಗವಾನ್ ಅಂತ ಅರ್ಥ, ದೇವ್ರು. ಯಾಕೆ? ದೇವರು ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ಎಲ್ಲಾ ಮಾಡಿ ಲೀಲೆಯನ್ನು ತೋರಿಸ್ತಾ ಆಟ ಆಡ್ತಾ ಇದ್ದಾನೆ. ಅದಕ್ಕೆ ಅವ್ನಿಗೆ ರಾಮಿ ಅಂತ ದೀರ್ಘ, ರಾಮಿ ಅಂತ ಹೆಸರು. ರಾಮ ಅಂತ ಹೆಸರಿದೆ, ರಾಮಿ ಅಂತ ಇಲ್ಲಿ ಹೆಸರು ಹಾಕಿದೆ. ಆ ರಾಮಿಯಿಂದ ಯಾರು ವಿಮುಖರೋ ಅವರು ನಿರಾಮಿಗಳು, ನಿಷ್ಕ್ರಾಂತ. ರಾಮಿಯಿಂದ ನಿಷ್ಕ್ರಾಂತ, ಹೊರಗೆ ಹೋದವು ಅಂದ್ರೆ ದೇವರಿಗಿಂತ ವಿಮುಖರಾದವರು ಅಂತ ಅರ್ಥ. ಅವರೆಲ್ಲ ರಿಪವಹ, ಅವರು ಶತ್ರುಗಳು ಅಂತ ಅನ್ಕೋಬೇಕಂತೆ. ಯಾರು ದೇವರನ್ನ ನಂಬಲ್ಲ, ದೇವ್ರ ವಿರುದ್ಧವಾಗಿ ಮಾಡ್ತಾರೆ, ಅವರೆಲ್ಲ ನಮ್ಮ ಶತ್ರುಗಳು. ಅಂಥವ್ರನ್ನೆಲ್ಲ ಏನ್ ಮಾಡ್ತಾರೆ?
ಅಂಧೇ ತಮಸಿ ಅಂತ ಹೇಳ್ತಾರೆ. ಅಭಿದ್ರುಹಸ್ಪದೆ ಅಂದ್ರೆ ಅತ್ಯಂತ ನೀಚ ಸ್ಥಾನ ಅಂಧನ್ ತಪಸ್ಸು, ಅಲ್ಲಿ ನಿತ್ಯವಾಗಿರೋ ಹಾಗೆ ಮಾಡ್ತಾರೆ ಅಂತವ್ರು. ಅವರೆಲ್ಲ ಅಂಧನ್ ತಪಸ್ಸಿಗೆ ಹೋಗೋರು ಅಂತ ಅರ್ಥ. ಅದರಿಂದ ಏನಾಯ್ತು, ಅನೇನ ಏ ನಿರಾಮಿಣೋರಿಪವ, ಯಾರು ದೇವರ ವಿಮುಖತೆಯನ್ನ ಪಡೆದ ಶತ್ರುಗಳಿರ್ತಾರೆ ಅವರು ಅನ್ನೇಶು ಜಾಗೃತರು, ಬರೀ ಅನ್ನ ಹೋಗಬೇಕು ಅಂತ ಹೇಳಿ ಅದರಲ್ಲೇ ಆಸೆ ಅವರಿಗೆ. ಅದನ್ನ ಏನ್ ಮಾಡ್ತಾರೆ, ಅಭಿದ್ರುಹ, ಅವರೆಲ್ಲ ಎಲ್ಲರಿಗೂ ಕಷ್ಟವನ್ನ ಕೊಡ್ತಾ ಅವ್ರು ಎಲ್ಲಿರ್ಬೇಕಾಗ್ ಬರುತ್ತೆ, ಒಂದು ಸುತ್ತಲೂ ಕೂಡ ಒಂದು ಕೆಟ್ಟ ಸ್ಥಾನವನ್ನು ಹೊಂದಿರೋದ್ರಿಂದ ಅಂಧನ್ ತಮಸ್ಸು. ಅದ್ರ ಅಂಧನ್ ತಮಸ್ಸಿನ ಬಗ್ಗೆ ಕೇಳಿದ್ರೇನೆ ಮೂರ್ಛೆ ಆಗತ್ತಂತೆ, ಅಂಥ ಪರಿ ಅಂಧನ್ ತಮಸ್ಸು ಅಂದ್ರೆ ವರ್ಣನೆ ಮಾಡಿದೆ. ಅಂಥ ಅಂಧನ್ ತಮಸ್ಸು ಏನಿದೆ ಅಲ್ಲಿ ಹೋಗಿ ಇರ್ಲಿಕ್ಕೆ ಇವರೆಲ್ಲ ಯೋಗ್ಯರು, ಎಂಥವ್ರು ದೇವರ ವಿಮುಖರಾದವರು. ಅದರಿಂದ ಅಂಥ ಕಳ್ಳರಿಗೆ ಸ್ಥೇನೇಭ್ಯ ಅಸ್ಮಾನ್ ಮಾ ವಚ, ನಮ್ ಬಗ್ಗೆ ಅವ್ರ ಬಗ್ಗೆ ಏನು ತಿಳಿಸ್ಬೇಡಿ ಅವರ ಹತ್ರ. ಯಾಕೆಂದ್ರೆ ನಹಿ ಅಸ್ಮತ್ ಶ್ರವಣವಾನ್ ದುಃಖಮರ್ಹತೀತಿ ಯೋಜನಾ ಸೂಚಿತ ಭವತಿ. ಯಾಕೆ ವಿದ್ಯಾದೇವತೆ ಹೇಳ್ತಾ ಇದ್ದಾಳೆ, ಏನೀಗ ಅವ್ರಿಗೆ ಕೇಳಿಸಿದ್ರೆ ಏನಾಗತ್ತೆ, ಈಗ ವಿದ್ಯಾ ದೇವತೆಗೆ ತೊಂದ್ರೆ ಆಗತ್ತಾ? ವಿದ್ಯಾಭಿಮಾನಿ ದೇವತೆಗೆ ತೊಂದ್ರೆ ಆಗಲ್ಲ. ಅಂದ್ರೆ ವೇದ ವಿದ್ಯೆಯನ್ನ ಒಬ್ಬ ನಾಸ್ತಿಕ ಕಲಿತ್ರೆ ಏನ್ ತೊಂದ್ರೆ ಆಗತ್ತೆ, ವೇದ ವಿದ್ಯೆಗೆ ಏನ್ ತೊಂದ್ರೆ ಆಗದೆ ಇರಬಹುದು. ಆದ್ರೆ ವೇದ ವಿದ್ಯಾ ದೇವತೆ ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ ವಾಯುದೇವರಿಗೆ, ನಮ್ಮನ್ನ ಕೇಳಿಸ್ಬೇಡಿ, ಯಾಕೆ ಅಂದ್ರೆ ನಮ್ಮನ್ ಕೇಳ್ದವ್ರಿಗೆ ದುಃಖ ಇರಲ್ಲ, ಅವ್ರಿಗೆ ದುಃಖ ಹೊರಟೋಗ್ಬಿಡತ್ತೆ. ಅದ ನಾಸ್ತಿಕರು ಅಂಧನ್ ತಮಸ್ಸಿಗೆ ಹೋಗಿ ಬೀಳ್ಬೇಕು, ನಮ್ಮನ್ ಒಂದ್ ವೇಳೆ ಅವ್ರು ಕೇಳ್ತಾ ಹೋದ್ರೆ ಅವ್ರಿಗೆ ದುಃಖ ಆಗಲ್ಲ. ಅಂದ್ರೆ ಎಷ್ಟು ಭಾಗ್ಯ ನೋಡಿ. ಇದ್ರಿಂದ ಏನ್ ಹೇಳಿದ್ರು ಅಂದ್ರೆ, ಯಾರು ವೇದ ಮಂತ್ರಗಳನ್ನ ಹಾಗೆ ಪುರಾಣ ಇತಿಹಾಸ ಶಾಸ್ತ್ರ ಏನೇನಿದೆ ಇವನ್ನೆಲ್ಲ ಯಾರು ಕೇಳ್ತಾ ಇರ್ತಾರೆ ಅವರಿಗೆ ದುಃಖ ಆಗಲ್ವಂತೆ. ಯಾಕಾಗಲ್ಲ, ದುಃಖ ಆಗೇ ಆಗತ್ತೆ. ಲೌಕಿಕ ಬಿಡಿ, ಅಲೌಕಿಕವಾದ ಸ್ಥಳ ಸಿಗತ್ತೆ, ಅಲೌಕಿಕ ಅಂದ್ರೆ ವಿಶಿಷ್ಟವಾದ ಲೋಕ ಸಿಗತ್ತೆ. ಅಂತವ್ರು ನಿಜವಾಗಿ ಸರಿಯಾಗಿ ಶ್ರವಣವನ್ನ ಮಾಡ್ತಾ ಇದ್ರೆ ಅದರಲ್ಲೇ ಮುಳುಗಿ ಚೂರು ಕೂಡ ಅವರಿಗೆ ದುಃಖನೇ ಆಗಲ್ಲ. ಅದು ಒಂದ್ ರೀತಿ ಸತ್ಯನೇ. ಯಾವ ರೀತಿ, ನಿಜವಾಗಿ ಶಾಸ್ತ್ರದಲ್ಲೇ ಮುಳುಗಿದವ್ರಿಗೆ ದುಃಖ ಆಗಲ್ವಂತೆ. ಯಾಕೆ ದುಃಖ ಆಗಲ್ಲ, ಆರಾಮಾಗಿರ್ತಾರಂತ. ಇನ್ಯಾವುದೇ ಬೇರೆ ಬಾಧೆಗಳನ್ನ ತುಂಬಾ ತಲೆ ಮೇಲೆ ಹಾಕೊಂಡು ಒದ್ದಾಡಲ್ಲ ಅಂತ. ಅಂತೂ ನಹಿ ಅಸ್ಮತ್ ಶ್ರವಣವಾನ್ ದುಃಖಮರ್ಹತಿ ಯೋಜನಾ, ಸರಿಯಾಗಿ ಶ್ರವಣ ಮಾಡಿದ್ರೆ ಅವ್ನ್ ದುಃಖ ಆಗಲ್ಲ. ಈ ದುಃಖ ಆಗ್ತಾ ಇದೆ ಇನ್ನೂ ಸರಿಯಾಗಿ ಕೇಳಿಲ್ಲ ಅಂತ ಅರ್ಥ ಅಷ್ಟೇ. ಅದನ್ನ ನಹಿ ಅಸ್ಮತ್ ಶ್ರವಣವಾನ್ ದುಃಖಮರ್ಹತಿ ಅಂತ. ಇದಂಚ ವಾಯುಂ ಪ್ರತಿ ವಿದ್ಯಾದೇವತಾಯಾ ವಚನಂ ಅಂತ ಇಲ್ಲಿ ಬರೀತಾರೆ. ಅದರಿಂದ ಭಗವಂತ ಮತ್ತೆ ಜೀವ ಇಬ್ರು ಒಂದೇ ಅಂತ ಆಗ್ರಿ. ಈ ರೀತಿ ದೇವರ ದ್ವೇಷವನ್ನು ಮಾಡೋರು ಅಂಧನ್ ತಪಸ್ಸಿಗೆ ಹೋಗ್ತಾರೆ. ತನ್ನ ನಿರ್ಗುಣತ್ವವಿರ್ತಾರ, ದೇವರಿಗೆ ಯಾವುದೇ ಗುಣ ಇಲ್ಲ ಅಂತ ಹೇಳೋರು, ಅವನ ದೋಷ ತಿಳ್ಕೊಳ್ಳೋರು, ಇಂಥವ್ರಿಗೆಲ್ಲ ಹೋಗಿ ಅಂಧನ್ ತಪಸ್ಸೆ ಗತಿ ಅಂತ ಇಷ್ಟನ್ನು ನಿಂದನೆ ಮಾಡಿದ್ದಾರೆ. ಇಲ್ಲಿ ಒಂದೊಂದೇ ಶಬ್ದಕ್ಕೆ ಅರ್ಥವನ್ನ ಬರಿತಾ ಹೋಗ್ತಾರೆ. ಅಲ್ಲಿ ಒಂದು ಮಾತು ಹಿಂದೆ ಸಪ್ತಮ ಸ್ಕಂದದಲ್ಲಿ ಬರುವಂತಹ ಒಂದು ಪುರಾಣದ ಮಾತನ್ನ ಉಲ್ಲೇಖ ಮಾಡಿದ್ರೆ, ಭಾಗವತದ ಮಾತನ್ನ ಉಲ್ಲೇಖ ಮಾಡಿದ್ರು. ಈಗ ಇನ್ನೊಂದು ವಾಕ್ಯ ಇದೆ, ಮುಂದಕ್ಕೆ ಹೇಳ್ತಾರೆ, ಅದು ಮುಂದಿನ ಪಾದದಲ್ಲಿ ಬರುತ್ತೆ. ಏನ್ ಬರುತ್ತೆ ಮುಂದಕ್ಕೆ ಅಂದ್ರೆ ಅದರ ಪರಿಮಳ ಟಿಪ್ಪಣಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸ್ಮರ್ತವ್ಯೋ ಭಗವಾನ್ ನಿತ್ಯಂ ಇತ್ಯರ್ಥೇನೈವ ಹಿ ಕ್ವಚಿತ್ ದ್ವೇಷಾದಿವ ಗುಣಾನಾಹ ಪುರಾಣೇ ಕೃತ ವಾಕ್ಯವತ್. ಅಂದ್ರೆ ಈ ದ್ವೇಷದಿಂದ ಮುಕ್ತಿ ಅನ್ನೋದಕ್ಕೆ ಏನ್ ಸಮರ್ಥನೆ ಕೊಡ್ತೀರಿ? ಉತ್ತರ ಬರ್ಲಿಲ್ವಲ್ಲ. ಶಿಶುಪಾಲ ಅಷ್ಟೆಲ್ಲ ದ್ವೇಷ ಮಾಡಿದ ಕೃಷ್ಣನನ್ನ, ಅಷ್ಟು ಮಾಡಿದ್ರು ಅವ್ನಿಗೆ ಒಳ್ಳೇದಾಯ್ತಲ್ವಾ, ಅವನ ದೇಹದಿಂದ ಒಂದು ಜ್ಯೋತಿ ಹೋಯ್ತಲ್ಲ ಮೇಲಕ್ಕೆ ಅಂತ ಇದ್ರ ಬಗ್ಗೆ ಕೇಳಿರ್ತೀವಿ. ಆದ್ರೆ ಇದಕ್ಕೆ ಬೇರೆನೇ ಅರ್ಥ ಇದೆ ಅನ್ನೋದನ್ನ ಮುಂದೆ, ಸ್ಮರ್ತವ್ಯೋ ಭಗವಾನ್ ನಿತ್ಯಂ, ನಿತ್ಯವಾಗಿ ದೇವರ ಸ್ಮರಣೆಯನ್ನ ಮಾಡ್ತಾ ಇರ್ಬೇಕು, ಅದರಿಂದಲೇ ನಮಗೆ ಮುಕ್ತಿ ಆಗೋದು, ಅದರಿಂದಲೇ ಅವನ ಪ್ರಸಾದ ಆಗೋದು ಅಂತ. ಇಲ್ಲಿ ರಾಮಿ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ, ರಾಮ ರಮಣಂ, ರಾಮ ಅನ್ನೋ ಶಬ್ದಕ್ಕೆ ರಮಣ ವಿಹಾರ ಅಂತ ಅರ್ಥವನ್ನ ಇಲ್ಲಿ ಹೇಗೆ ಅನ್ನೋದನ್ನ ತೋರಿಸಿದ್ದಾರೆ. ಇನ್ನು ಸ್ಥೇನ ಅನ್ನೋ ಶಬ್ದಕ್ಕೆ ಆಗ್ಲೇ ತಿಳಿಸಿದಂತೆ ತಸ್ಕರ ಅಂದ್ರೆ ಕಳ್ಳರು ಅಂತ ಅರ್ಥ. ಇಷ್ಟನ್ ಬರೆದ್ರು. ಇದು ಮುಂದೆ ವಾಕ್ಯಾರ್ಥ ರತ್ನವಾದ ಟಿಪ್ಪಣಿಯಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಬ್ರಹ್ಮಣಸ್ಪತೆ ಬ್ರೂಹಿ ಅಂತ ಒಂದು ಮಾತಿದೆ. ಆ ಬ್ರಹ್ಮಣಸ್ಪತೆ ಬ್ರೂಹಿ ಅಂತ, ಆ ಬ್ರಹ್ಮಣಸ್ಪತಿ ಅಂದ್ರೆ ಯಾರು? ಬ್ರಹ್ಮದೇವರು ಅಂತ ಅರ್ಥ. ಬ್ರಹ್ಮ ಅನ್ನೋ ಶಬ್ದ ಎಲ್ಲೆಲ್ಲಿ ಬರುತ್ತೆ ಅದು ವಾಯುದೇವರಲ್ಲಿ ತಗೊಳ್ಬೇಕು. ಅದಕ್ಕೆ ಆ ಬ್ರಹ್ಮಣಸ್ಪತೆ ಅಂತ ಇದ್ದಿದ್ರಿಂದ ನಮಗ್ ಗೊತ್ತಾಯ್ತು. ಈ ಮಾನಸ್ತೇಭ್ಯೋ ಅನ್ನೋ ಮಂತ್ರ ಇದೆ, ವೇದ ಮಂತ್ರ, ಇದನ್ನ ವಿದ್ಯಾದೇವತೆ ವಾಯುದೇವರಿಗೆ ಹೇಳ್ತಾ ಇದ್ದಾಳೆ ಅಂತ ಆಗ ನಮಗ್ ಗೊತ್ತಾಗತ್ತೆ. ಇದಂದ್ರೆ ಗೊತ್ತಾಗಲ್ಲ. ಅದನ್ನ ಸ್ವಲ್ಪ ಅದಕ್ಕೆ ಲಿಂಕ್ ಅನ್ನ ಅವರು ಕೊಟ್ಟಿದ್ದಾರೆ. ಹೀಗೆ ವಿದ್ಯಾದೇವತೆ ಯಾರನ್ನೋ ಕುರಿತು ಹೇಳಿದ್ದಲ್ಲ ಹೊರತು ವಾಯುದೇವರನ್ನ ಕುರಿತು ಹೇಳಿದ್ರಿಂದ ಇದಕ್ಕೆ ತುಂಬಾ ಮಹತ್ವ ಇದೆ ಅನ್ನೋ ಇದೊಂದು ವಿಷಯ. ಸರಿ, ಇಷ್ಟೆಲ್ಲ ಆಯ್ತಲ್ಲ.
ಇವಾಗ ವೇದವಾಕ್ಯವನ್ನು ಉದಾಹರಣೆ ಮಾಡಿದ್ರೆ ಆದ್ರೆ ಪ್ರಕೃತಕ್ಕೇನ್ ಸಂಬಂಧ? ಈ ವೇದವಾಕ್ಯವನ್ನ ಈಗ ಹೇಳಿ ನೀವೇನ್ ಹೇಳಿ ಏನ್ ತಿಳಿಸ್ಲಿಕ್ಕೆ ಹೊರಟ್ರಿ ಅಂದ್ರೆ ಅದಕ್ಕೆ ಹೇಳ್ತಾರೆ, ಇತ್ಯಾದಿ ಶ್ರುತಿ ಸಂದರ್ಭಾತ್ ದ್ವೇಷಿಣಸ್ತಮ ಈಯತೆ. ಇದೆಲ್ಲ ಶ್ರುತಿ ಸಂದರ್ಭ, ಒಂದಿಷ್ಟು ವೇದವಾಕ್ಯ ಇರೋದ್ರಿಂದ ಅಂತವ್ರಿಗೆಲ್ಲ ತಮಸ್ಸು ಆಗತ್ತೆ ದ್ವೇಷಿಗಳಿಗೆ ಅಂತ ಗೊತ್ತಾಗತ್ತೆ. ಅದರಿಂದ ಯಾರು ಭಕ್ತಿಯನ್ನ ಮಾಡ್ತಾರೋ ಅವರಿಗೆ ಮಾತ್ರ ಭಕ್ತಿ, ಯಾರು ದ್ವೇಷವನ್ನ ಮಾಡ್ತಾರೋ ಅವರಿಗೆ ಅಂಧಂತಮಸ್ಸೆ ಗತಿ ಅಂತ ಇಷ್ಟು ವಿಷಯ ಗೊತ್ತಾಯ್ತು. ಇನ್ನು ಮುಂದೆ ಸ್ಮೃತಿ ವಿರುದ್ಧಂಚ ಅಂತ 108ನೆಯ ಸುಧಾಮೂಲ, ಸ್ಮೃತಿ ಗ್ರಂಥದ ವಿರೋಧವೂ ಕೂಡ ಇದೆ. ಅಂದ್ರೆ ಯಾವ ವಿಷಯದಲ್ಲಿ? ದ್ವೇಷಿಗಳಿಗೆಲ್ಲ ಮೋಕ್ಷ ಆಗತ್ತೆ ಅನ್ನೋ ವಿಷಯದಲ್ಲಿ ಇದೆ. ಅದೇನು ಅಂತ ಈ ಶ್ಲೋಕವನ್ನ ಒಂದ್ಸರಿ ಹೇಳ್ಬಿಡ್ತೀನಿ. ಇದರ ವಿವರಣೆ ಬಹುಶಃ ನಾಳೆನೆ ಆಗತ್ತೆ, ಯಾಕಂದ್ರೆ ಸುಮಾರು ಶ್ಲೋಕ ಇದೆ, ಅದನ್ನ ಒಟ್ಟಿಗೆ ಹೇಳ್ಬಿಡ್ತೀನಿ. ಹಿರಣ್ಯಕಶಿಪುಶ್ಚಾಪಿ ಭಗವನ್ನಿಂದಯಾ ತಮಃ ವಿವಿಕ್ಷುರತ್ಯಗಾತ್ ಸೂನೋಃ ಪ್ರಹ್ಲಾದಸ್ಯಾನುಭಾವತಃ ಯದನಿಂದತ್ಪಿತಾ ಮಹ್ಯಂ ತ್ವದ್ಭಕ್ತೆ ಮಯಿ ಚಾಘವಾನ್ ತಸ್ಮಾತ್ ಪಿತಾ ಮೇ ಪೂಯೇತ ತುರಂತಾತ್ ದುಸ್ತರಾದಘಾತ್. ನಿಂದಾಂ ಭಗವತ ಶೃಣ್ವನ್ ತತ್ಪರಸ್ಯ ಜನಸ್ಯ ವಾ ತತೋ ನಾಪೈತಿ ಯಸ್ಸೋಪಿ ಯಾದ್ಯಧಸ್ಕೃತಾಚ್ಯುತಃ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಂ. ಮೋಘಾಶಾ ಮೋಘಕರ್ಮಾಣೋ ಮೋಘಜ್ಞಾನಾವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಮಾಮಾತ್ಮಪರದೇಹೇಷು ಪ್ರತ್ವಿಷಂತೋಭ್ಯಸೂಯಕಾಃ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್. ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು. ಆಸುರೀಂ ಯೋನಿಮಾಪನ್ನ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಯೋ ದ್ವಿಷ್ಯಾತ್ ವಿಬುಧ ಶ್ರೇಷ್ಠಂ ದೇವಂ ನಾರಾಯಣಂ ಪ್ರಭುಂ. ಕಥಂ ಸ ನ ಭವೇತ್ ದ್ವೇಷ್ಯಃ ಆಲೋಕಾಂತಸ್ಯ ಕಸ್ಯಚಿತ್. ಯೋ ದ್ವಿಷ್ಯಾತ್ ವಿಬುಧ ಶ್ರೇಷ್ಠಂ ದೇವಂ ನಾರಾಯಣಂ ಪ್ರಭುಂ. ಮಜ್ಜಂತಿ ಪಿತರಸ್ತಸ್ಯ ನರಕೇ ಶಾಶ್ವತಿ ಸಮಾಹ ಅಂತ. ಇದೆಲ್ಲ ಈ ಭಗವದ್ಗೀತೆಯಲ್ಲಿ ಬರುವಂತಹ ಶ್ಲೋಕಗಳು ಇವೆ. ಇದರೆಲ್ಲ ಕೆಲವು ಶ್ಲೋಕ ಬೇರೆ ಶ್ಲೋಕ. ಮಜ್ಜಂತಿ ಪಿತರಸ್ತಸ್ಯ ಅಂತ, ಪಿತೃಗಳೆಲ್ಲ, ಪಿತೃಪಕ್ಷನೂ ಕೂಡ ಇದೆ, ಪಿತೃಗಳ ಬಗ್ಗೆನೂ ಉಲ್ಲೇಖ ಬರ್ತಾ ಇದೆ ಈ ಅನುವ್ಯಾಖ್ಯಾನದಲ್ಲಿ. ಪಿತೃಗಳೆಲ್ಲ ನರಕಕ್ಕೆ ಬೀಳ್ತಾರಂತೆ, ಇಂಥ ಕೆಲಸ ಮಾತ್ರ ಮಾಡ್ಬಾರ್ದು, ಇಂಥ ಕೆಲಸ ಮಾಡಿದ್ರೆ ಪಿತೃಗಳಿಗೆಲ್ಲ ನರಕ ಆಗತ್ತೆ ಅಂತ. ಶಾಶ್ವತಿ ಸಮಾಹ ಅಂತ ಹೇಳ್ತಾರೆ. ಶಾಶ್ವತವಾಗಿ ಸಮಾಹ ಅನೇಕ ವರ್ಷ ಆರಾಮಾಗಿ ನರಕಕ್ಕೆ ಬೀಳ್ಬೇಕು ಅಂದ್ರೆ ಇಂಥ ಕೆಲಸ ಮಾಡ್ಬೇಕು ಅಂತ ಅದೆಲ್ಲ ಇದೆ. ಅದ್ ಯಾವ್ದು ಮಾಡ್ಬಾರ್ದು ಹಾಗಾದ್ರೆ ಅಂತ ಅದ್ರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಹಿರಣ್ಯಕಶಿಪು, ಪ್ರಹ್ಲಾದ ಇವ್ರ ಬಗ್ಗೆ ತಗೊಂಡು, ಮತ್ತೆ ಏನ್ ತಪ್ಪು ಮಾಡ್ಬಾರ್ದು, ಮತ್ತೆ ಭಗವದ್ಗೀತೆಯ ಮಾತುಗಳು ಯಾಕೆ ಇಲ್ಲಿ ಬಂತು, ಇದೆಲ್ಲ ವಿಷಯಗಳನ್ನ ಹೇಳಿ ಕೊನೆಗೆ ಈ ಅಧಿಕರಣದ ಮುಕ್ತಾಯನೇ ಮಾಡ್ತಾರೆ. ಈ ಅಧಿಕರಣ ಇಲ್ಲಿಗೆ ಮುಕ್ತಾಯ ಆಗ್ಬಿಡತ್ತೆ. ಮುಂದೆ ವಿದ್ಯಾಧಿಕರಣ ಅಂತ ಪ್ರಾರಂಭ ಆಗತ್ತೆ. ಆದ್ರೆ ಇದರ ವಿವರಣೆ ಒಂದು ಆಗ್ಬೇಕು. ಅದನ್ನ ನಾಳೆ ದಿವಸ ಮತ್ತೆ ನೋಡೋಣ ಅಂತ ಹೇಳ್ತಾರೆ. ಇಂದಿನ ಈ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮೂಲ ಗೋಪಾಲಕೃಷ್ಣನಿಗೆ
ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.